ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರಶಸ್ತಿ ಕನಕರತ್ನ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನ ಸಮಾಜದ ಜಾಗೃತಿಗಾಗಿ ಕೊಡಮಾಡಲಾಗ್ತದೆ. ಈ ಒಂದು ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀ ರವಿಕುಮಾರ್ ಸರ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನ್ಯೂಸ್ ಫಸ್ಟ್ ಚಾನೆಲ್ ಬೆಂಗಳೂರು, ಇವರ ಕುರಿತಾಗಿ ಇವರಿಗೆ ಈ ವೇದಿಕೆಯ ಮೂಲಕವಾಗಿ ಈಗ ಕನಕರತ್ನ ಪ್ರಶಸ್ತಿಯನ್ನ ಪುರಸ್ಕಾರ ಮಾಡಲಾಗ್ತದೆ. ಇವರ ಕುರಿತಾಗಿ ನಮ್ಮ ಶರಣಯ್ಯ ಒಡೆಯರು, ಪತ್ರಕರ್ತರು, ಮುದಗಲ್, ಇವರ ಪರಿಚಯವನ್ನ ತಿಳಿಸ್ಕೊಡ್ಸ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಕನಕ ಗುರುಪೀಠದ 2025ನೇ ಸಾಲಿನ ಕನಕರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಎಸ್ ರವಿಕುಮಾರ್ ಸರ್ ಇವರು ನ್ಯೂಸ್ ಫಸ್ಟ್ ವಾಹಿನಿಯಲ್ಲಿ MD ಮತ್ತು CEO ಆಗಿರುವರು. ಎನ್ ರವಿಕುಮಾರ್ ಅವರು ಪತ್ರಕರ್ತರಾಗಿ ವೃತ್ತಿಯನ್ನು ಆರಂಭಿಸಿದರು. ಇಂದು ಪತ್ರಿಕೋದ್ಯಮ ಸಂಸ್ಥೆಯನ್ನು ಹುಟ್ಟಾಕಿದ ಯಶಸ್ವಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ETVಯಲ್ಲಿ ಕೆಲಸ ಆರಂಭಿಸಿದ ಮೊದಲು ಇವರು ಮಧ್ಯಪ್ರದೇಶದ ಗುಜರಾತಿನಲ್ಲಿ ETVಯನ್ನು ವಿಸ್ತರಿಸುತ್ತಾ ನೂರಾರು ಪತ್ರಕರ್ತರಿಗೆ ತರಬೇತಿಯನ್ನು ನೀಡಿದ್ದಾರೆ. ನಂತರ ಟಿವಿ ವಾಹಿನಿಯನ್ನು ಸೇರಿಕೊಂಡು ತಮ್ಮ ಕ್ರಿಯಾಶೀಲ ಮತ್ತು ಸಾಮಾಜಿಕ ಹಿತಾಸಕ್ತಿಯ ಕಾರಣದಿಂದ 24 ಗಂಟೆಯ ಸುದ್ದಿ ವಾಹಿನಿಯನ್ನು ನೀಡುತ್ತಾ ಟಿವಿ ವಾಹಿನಿಯ ಜನಪ್ರಿಯತೆಗೆ ಕಾರಣ ಆದವರು. ವಸ್ತುನಿಷ್ಠ ಮತ್ತು ನಿಖರ ಸುದ್ದಿಗಳನ್ನು ನೀಡುತ್ತಾ ಪತ್ರಕರ್ತರ ಘನತೆಯನ್ನು ಮತ್ತು ಜವಾಬ್ದಾರಿಯನ್ನು ಎತ್ತಿ ಹಿಡಿಯುವ ಮೂಲಕ ನ್ಯೂಸ್ ಫಸ್ಟ್ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದಾರೆ. ಈ ಒಂದು ಮಾನ್ಯರ 25 ವರ್ಷಗಳ ಸಮಾಜ ಸೇವೆಯನ್ನು, ಜಾಗೃತಿಯ ಅಮೂಲ್ಯ ಸೇವೆಯನ್ನು ಗುರುತಿಸಿ ಶ್ರೀಮಠವು ವಿಶ್ವಚೇತನ ಕನಕದಾಸರ ಹೆಸರಿನಲ್ಲಿ ಕನಕರತ್ನ ಪ್ರಶಸ್ತಿಯನ್ನು ಮಾನ್ಯ ಪರಮ ಪೂಜ್ಯ ಸಿದ್ದರಾಮಾನಂದ ಸ್ವಾಮಿಗಳು ಮತ್ತು ಈಶ್ವರಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗೌರವಿಸಿ ಸನ್ಮಾನಿಸಿ ಎಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅವರಿಗೆ ಅಭಿನಂದಿಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.